ನಟಿ ರಮ್ಯಾ ನ್ಯಾಯದ ಮಾತಿನ ಕಿಚ್ಚು, ಡಿ ಫ್ಯಾನ್ಸ್ ಕೆಂಡ ಅಶ್ಲೀಲ ಸಂದೇಶ, ಸೆಲೆಬ್ರಿಟೀಸ್ ವಿರುದ್ಧ ನಟಿಯ ಸಮರ, ರಮ್ಯಾ ಚಾಲೆಂಜ್. ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ಗೆ ಚಾಲೆಂಜ್ ಅನ್ನ ಹಾಕಿ ರಮ್ಯಾ ಅವರ ಬಂಡವಾಳವನ್ನ ಬಯಲು ಮಾಡ್ತಾ ಇದ್ದಾರೆ. ನಟಿ ರಮ್ಯಾ ಮತ್ತು ಡಿ ಫ್ಯಾನ್ಸ್ ನಡುವೆ ವಾಕ್ಸಮರ ನಡೀತಾ ಇರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ. ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ರೇಣುಕಾ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಲ್ಲೆಲ್ಲೂ ಕೂಡ ದರ್ಶನ್ ಹೆಸರನ್ನಾಗ್ಲಿ, ಡಿ ಫ್ಯಾನ್ಸ್ ಅಂತ ಆಗ್ಲಿ, ಡಿ ಬಾಸ್ ಅಂತ ಆಗ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆದ್ರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತ ವಿಶ್ವಾಸ ಅಂತ ಹಾಕಿದ್ರು. ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು ಕೆಟ್ಟಾಗಿ ಕಮೆಂಟ್ ಅನ್ನ ಹಾಕುವಂಥದ್ದು, ಮೆಸೇಜ್ ಅನ್ನ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ರಮ್ಯಾ ವಿರುದ್ಧ ಮುಗಿಬಿದ್ದಿರುವಂಥದ್ದು ಡಿ ಫ್ಯಾನ್ಸ್. ರಮ್ಯಾ ನ್ಯಾಯದ ಸಂದೇಶಕ್ಕೆ ಸಿಡಿದೆದ್ದಿದ್ದಾರೆ ಡಿ ಫ್ಯಾನ್ಸ್. ರಮ್ಯಾಗೆ ಡಿ ಫ್ಯಾನ್ಸ್ ಅಶ್ಲೀಲ ಅಸಭ್ಯ ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ದಾರೆ. ಡಿ ಫ್ಯಾನ್ಸ್ಗೆ ಓಪನ್ ಚಾಲೆಂಜ್ ಅನ್ನ ಹಾಕಿದ್ರು ನಟಿ ರಮ್ಯಾ. ಡಿ ಫ್ಯಾನ್ಸ್ ವಿರುದ್ಧ ದೂರನ್ನ ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ರಮ್ಯಾ ನ್ಯಾಯದ ಪೋಸ್ಟ್ಗೆ ದರ್ಶನ್ ಪತ್ನಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನು ಸಮರಕ್ಕೆ ಮುಂದಾಗಿದ್ದಾರಂತೆ ವಿಜಯಲಕ್ಷ್ಮಿ ಅವರು ಕೂಡ. ಲಾಯರ್ ಮೂಲಕ ನೋಟಿಸ್ ಅನ್ನ ಕೊಡಿಸ್ಲಿಕ್ಕೆ ಸಿದ್ಧತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಜೊತೆ ನಟಿ ರಮ್ಯಾ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಒಮ್ಮೆ ಕೇಳ್ಕೊಂಬರೋಣ. ನಾನು ಆಕ್ಚುಲಿ ಒಂದು ಸಿಂಪಲ್ ಪೋಸ್ಟ್ ಹಾಕಿದೆ. ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಜುಲೈ 24. ಸ್ನ್ಯಾಪ್ಶಾಟ್ ತೆಗೆದ್ಬಿಟ್ಟು ಐ ಜಸ್ಟ್ ಸೆಡ್ ದಟ್ ಸುಪ್ರೀಂ ಕೋರ್ಟ್ ಅವರು ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ, ನ್ಯಾಯ ಸಿಗತ್ತೆ ಅಂತ ಅಷ್ಟೇ. ಅದಾದ್ಮೇಲೆ ಈ ಮೆಸೇಜಸ್ ಎಲ್ಲ ಬರಕ್ ಶುರುವಾಯ್ತು. ಐ ಥಿಂಕ್ ಎಲ್ಲ ಮೆಸೇಜಸ್ ಅಲ್ಲೂ ಅವರು ಡಿ ಬಾಸ್ ಫ್ಯಾನು ಅಂತ ಎಲ್ಲ, ರೇಣುಕಾ ಸ್ವಾಮಿ ಬಗ್ಗೆ ಹೆಂಗೆ ಹೇಳ್ತೀರಾ, ಈ ಕೇಸ್ ಬಗ್ಗೆ, ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಅಂತ. ನಾನು ಸೌಜನ್ಯ ಕೇಸ್ ಬಗ್ಗೆನೂ ಮಾತಾಡಿದ್ದೀನಿ, ಬಟ್ ಇವರು ಡೈವರ್ಷನರಿ ಟ್ಯಾಕ್ಟಿಕ್ ಯೂಸ್ ಮಾಡ್ತಾ ಇದಾರೆ. ಅಂದ್ರೆ ಇದ್ರ ಬಗ್ಗೆ ಮಾತಾಡಬಾರ್ದು, ಬರೀ ಅದ್ರ ಬಗ್ಗೆ ಮಾತಾಡಿ ಅಂತ. ಸೊ ತುಂಬಾ ಕೆಟ್ಟ ಪದಗಳು ಯೂಸ್ ಮಾಡಿ, ಅಶ್ಲೀಲವಾದ ಪದಗಳೆಲ್ಲ ಯೂಸ್ ಮಾಡಿ ನನಗೆ ಮೆಸೇಜಸ್ ಕಳ್ಸಿದ್ರು. ಸೊ ಅವಾಗ ನನ್ಗೆ ಅನ್ನಿಸ್ತು ರೇಣುಕಾ ಸ್ವಾಮಿ ಮೆಸೇಜಸ್ಗೂ ಮತ್ತೆ ಈ ಡಿ ಬಾಸ್ ಫ್ಯಾನ್ ಮೆಸೇಜಸ್ಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ. ಸೊ ಹಾಗಾಗಿ ಐ ಜಸ್ಟ್ ಟುಕ್ ಟು ಸ್ಕ್ರೀನ್ ಶಾಟ್ಸ್ ಅಂಡ್ ಐ ಪುಟ್ ಇಟ್ ಔಟ್ ಆನ್ ಮೈ ಇನ್ಸ್ಟಾಗ್ರಾಮ್ ಫಾರ್ ಪೀಪಲ್ ಟು ಸಿ. ನಾವು ಯಾವ ತರ ಸಮಾಜದಲ್ಲಿ ಇದ್ದೀವಿ, ಯಾವ ತರ ಕೆಟ್ಟ ಮೆಸೇಜಸ್ ಕಳಿಸ್ತಾರೆ ಅಂತ ಹೆಣ್ಮಕ್ಳಿಗೆ. ಪ್ಲಸ್ ಐ ಫೀಲ್ ಲೈಕ್ ತಪ್ಪು ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಆಕ್ಚುಲಿ. ಬಟ್ ಈ ಕೇಸ್ ಬಗ್ಗೆ ಯಾರೇ ಮಾತಾಡಿದ್ರು, ಏನೇ ಹೇಳಿದ್ರು ದೇ ಆರ್ ಅಟ್ಯಾಕಿಂಗ್ ದೆಮ್ ಅಂಡ್ ಥ್ರೆಟ್ನಿಂಗ್ ದೆಮ್. ಸೊ ಅದು ಐ ಕಂಡೆಮ್ ದ್ಯಾಟ್. ಸೊ ಹಾಗಾಗಿ ನಾನು ಹಾಕ್ದೆ. ಒಳ್ಳೇದಂತ ಹೆಂಗ್ ಹೇಳಕ್ಕಾಗತ್ತೆ? ಇಟ್ ಇಸ್ ದ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ಈ ತರ ಮೈಂಡ್ ಸೆಟ್ ಗಳಿಂದ, ಈ ತರ ಹುಡುಗರಿಂದಾನೇ ದಿನ ನಾವು ಓದ್ತೀವಿ ನ್ಯೂಸ್ ಅಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು, ಹ್ಯಾರಸ್ಮೆಂಟು, ರೇಪು, ಮರ್ಡರು. ಇವಾಗ ನಾವು ಒಂದ್ ನಿಮಿಷ ಯೋಚನೆ ಮಾಡಿ, ನೀವು ಧರ್ಮಸ್ಥಳ ಅಲಿಗೇಷನ್ಸ್ ಏನ್ ಹೇಳ್ತಾ ಇದಾರೆ, ಆ ಹೆಣ್ಮಕ್ಳು ಎಷ್ಟೋ ಜನ ಮಿಸ್ಸಿಂಗ್, ಯಾವ ಹುಡುಗರು ಮಿಸ್ಸಿಂಗ್ ಇಲ್ಲ, ಹೆಣ್ಮಕ್ಳುನೇ ಮಿಸ್ಸಿಂಗು. ಅಂಡ್ ಅಲ್ಲಿ ಏನೇನಾಗಿದೆ ಅಂತ ಅದು ಕಮಿಟಿ ಇದೆ, ಅದೇನೇನಾಗಿದೆ ಅಂತ ಅವ್ರು ಹೇಳ್ತಾರೆ. ಬಟ್ ವಾಟ್ ಎವರ್ ಫ್ರಮ್ ದಿ ಅಲಿಗೇಷನ್ಸ್, ನೀವೇನು ಯೋಚನೆ ಮಾಡಿ, ಇಟ್ ಇಸ್ ದಿಸ್ ಮೈಂಡ್ ಸೆಟ್. ಯಾವ ಹುಡುಗಿನೂ ಸೇಫ್ ಇಲ್ಲ ಅಂಡ್ ಯಾರು ಹುಡುಗಿರ್ನ ಗೌರವಿಸುತ್ತಿಲ್ಲ. ಎಸ್ಪೆಷಲಿ ಈ ತರ ಮೆಸೇಜಸ್ ಕಳ್ಸಿದ್ರೆ ಇಟ್ ರಿಫ್ಲೆಕ್ಟ್ಸ್ ದ ಸೊಸೈಟಿ ವಿ ಲಿವ್ ಇನ್, ದ ಮೈಂಡ್ ಸೆಟ್ ಆಫ್ ದೀಸ್ ಪೀಪಲ್. ಅಬ್ಸಲ್ಯೂಟ್ಲಿ ನಾಟ್. ಐ ಮೀನ್ ಇದು ನನಗ್ ಮಾತ್ರ ಆಗಿಲ್ಲ, ಇವರೇ ಸುದ್ದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಕೊಟ್ಟ ಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ರೆ ಅದನ್ನ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮಧು, ಇದೊಂಥರ ತುಂಬ ಪೀಕ್ ಲೆವೆಲ್ಗೆ ಹೋಗೋಗೆಲ್ಲ ತುಂಬ ಅಸಭ್ಯವಾಗಿ, ಅಶ್ಲೀಲವಾಗಿ ಮೆಸೇಜನ್ನು ಮಾಡ್ತಾಯಿದ್ರು. ಒಂದು ಕಡೆ ಅವ್ರ ಪರವಾಗಿ ನಿಂತ್ಕೊಳ್ದೆ ಹೋದ್ರೂ ತಪ್ಪು, ಸೈಲೆಂಟ್ ಆಗಿದ್ರು ತಪ್ಪು, ಅಕಸ್ಮಾತ್ ಒಂದು ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿದ್ರು ತಪ್ಪು ಅನ್ನುವಂಥ ಪರಿಸ್ಥಿತಿ. ಯಾಕೆಂದರೆ ಇಷ್ಟು ದಿನ ಅವರ ಋಣದಲ್ಲಿರಲಿಲ್ವಾ ನೀವು, ಯಾಕೆ ಅವ್ರ ಪರವಾಗಿ ನಿಂತ್ಕೊಳ್ತಿಲ್ಲ ಅಂತಲೂ ಕೂಡ ಬೈತಾರೆ ಅವ್ರು ಏನಾದರೂ ಮಾತನಾಡ್ತಾ ಹೋದಾರೆ.
ಅದೇ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರು ಕೂಡ ಕೆಟ್ಟದಾಗಿ ಮಾತಾಡ್ತಾರೆ. ನೀವು ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ ಅನ್ನೋದು ಓಕೆ, ಆದರೆ ಕೆಟ್ಟದಾಗಿ ಮೆಸೇಜ್ ಮಾಡಿಬಿಟ್ಟು ಅವರ ಹಿಸ್ಟ್ರಿಯನ್ನೇ ಎಳೆಯುವಂಥದ್ದು ದರ್ಶನ್ಗೆ ಹೆಂಗಾಗಿದೆ ಅಂದರೆ ಅವ್ರ ಫ್ಯಾನ್ಸ್ ಯಾವ ರೀತಿಯಾಗಿ ಒಂದು ಶಕ್ತಿನೋ ಅದೇ ರೀತಿಯಾಗಿ ದೌರ್ಬಲ್ಯ ಅನ್ನೋದು ಕೂಡ ಎದ್ದು ಕಾಣಿಸ್ತದೆ. ಯಥ ರಾಜ ತಥಾ ಪ್ರಜಾ ಅಂತ. ಈ ಹಿಂದೆ ಈಗ ವಿಜಯಲಕ್ಷ್ಮಿ ಅವರು ಇವತ್ತು ರಮ್ಯಾ ಅವ್ರ ವಿರುದ್ಧ ಇದಕ್ಕೆ ಸಿಟ್ಟಾಗಿದ್ದಾರೆ, ಹೆಂಗೆ ಏನೋ ಟ್ರಯಲ್ ಇರಬೇಕಾದ್ರೆ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಅವ್ರ ವಿರುದ್ಧನೇ ಪ್ರಕರಣ, ಅವ್ರ ವಿಚಾರದಲ್ಲೇ ಪ್ರಕರಣ ದಾಖಲಾಗಿತ್ತು ದರ್ಶನ್ ಅವರ ಏನು ವಿರುದ್ಧ. ಆ ಸಂದರ್ಭದಲ್ಲಿ ಆಡಿಯೋ ಏನು ವೈರಲ್ ಆಗಿತ್ತು, ಆವಾಗ ಏನೇನು ಬೈಗುಳುಗಳು ಬಂದಿದ್ದು ಅವಾಚ್ಯವಾಗಿ ಅಶ್ಲೀಲವಾಗಿ. ಸೊ ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿ. ಮತ್ತು ರಮ್ಯಾ ಅವ್ರು ಕೇಳ್ತಾ ಇರುವಂಥ ಏನು ಪ್ರಶ್ನೆ ಅಥವಾ ಆಕ್ರೋಶ ಏನಿದೆ ಅದು ಸಮಯೋಚಿತ ಅನ್ನಿಸ್ತಾ ಇದೆ. ನಾನು ಹೇಳ್ತಾ ಇರೋದು ಕೇಸ್ಗೆ ಸಂಬಂಧಪಟ್ಟಂತಲ್ಲ, ಈ ಒಂದು ಪ್ರತಿಕ್ರಿಯೆಗಳಿಗೆ ಕುರಿತು. ಈಗ ಇವರು ರಮ್ಯಾ ಹೇಳಿರೋದ್ರಲ್ಲಿ 100% ಸರಿ ಇದೆ. ನೀವು ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಮಾಡಿದ ತಪ್ಪು ಅನ್ನೋಂಥ ನೀವು ಸಮಜಾಯಿಷಿ ಕೊಟ್ಕೋತೀರಾ, ಸಮರ್ಥನೆಗಳನ್ನು ಕೊಟ್ಕೋತೀರಾ ಅನ್ನೋದಾದರೆ, ಅಥವಾ ಇಲ್ಲಾಗಿರುವಂಥ ಘೋರ ಕೃತ್ಯಕ್ಕೆ ಸಮರ್ಥನೆಗಳನ್ನು ನಿಮಗೆ ನೀವು ಸೃಷ್ಟಿ ಮಾಡ್ಕೋತೀರಾ ಅಂತಂದರೆ, ಅದೇ ಒಂದು ರೇಣುಕಾಸ್ವಾಮಿಗಿಂತ 10 ಪಟ್ಟು ಹೆಚ್ಚಿನ ಮನಸ್ಥಿತಿಯನ್ನು ನೀವು ರಮ್ಯಾ ವಿರುದ್ಧ ಮಾಡ್ತಾ ಇದ್ದೀರಾ ಅಥವಾ ನನ್ನ ವಿರುದ್ಧ ಮಾಡ್ತಾ ಇದ್ದೀರಾ, ಅದು ಸರಿನಾ ಅಂತ ರಮ್ಯಾ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅವ್ರು ಕೇಳ್ತಾ ಇರುವಂಥ ಆಕ್ರೋಶಕ್ಕೆ ಸಮಯೋಚಿತ ಆಕ್ರೋಶ ಅಂತ ಹೇಳ್ಬೋದು. ಇದೇ ಕಂಟಿನ್ಯೂ ಆದರೆ ಈಗ ರಮ್ಯಾ ಆಗಿರುವಂಥ ಬೋಲ್ಡ್ ಮತ್ತು ಆ ಒಂದು ಬೋಲ್ಡ್ ಆಟಿಟ್ಯೂಡ್ ಇರೋದ್ರಿಂದ ಅವ್ರು ಇದನ್ನು ಕೌಂಟ್ರ್ ಮಾಡ್ತಾ ಇದ್ದಾರೆ. ಬೇರೆ ಯಾರಾದರೂ ಆದರೆ ಇದ್ರ ಸವಾಸನೆ ಬೇಡಪ್ಪ ಅಂತ ಸುಮ್ಮನೆ ಇರ್ತಾರೆ, ಇಲ್ಲ ಸಮಾಜದಲ್ಲಿ ಕಣ್ಣು ಮುಂದೆ ಏನಾದರೂ ಪರವಾಗಿಲ್ಲ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅನ್ನೋ ಮನಸ್ಥಿತಿ ಆಗುತ್ತೆ. ಈಗ ಜವಾಬ್ದಾರಿಯುತ ಸ್ಥಾನದಲ್ಲಿರೋಂಥವ್ರು ಇಂಥ ಸಂದರ್ಭದಲ್ಲಿ ಅಂದರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಮೆಸೇಜನ್ನು ಕೊಡಬೇಕಾಗತ್ತೆ. ಯಾರ ವಿರುದ್ಧನೂ ಕೂಡ ವೈಯಕ್ತಿಕವಾಗಿ ನಿಂದನೆಗಳನ್ನು ಅವಾಚ್ಯವಾಗಿ ಮಾಡೋಕ್ಕೆ ಹೋಗಬೇಡಿ, ನೀವು ನನ್ನ ಪರವಾಗಿ ನಿಲ್ಲಿ ಅಂತ ಹೇಳೋದು ಬೇರೆ, ಅಥವಾ ನಿಂತ್ಕೋಬೇಡಿ ಅಂತ ನಾನೇನು ಹೇಳ್ತೇನೆ. ನಿಮ್ಮ ಅಭಿಮಾನ ಅದು ನನ್ನ ಒಂದು ನನಗೆ ಒಂದು ದೊಡ್ಡ ವಿಚಾರ, ಕೊಡುಗೆ ನಿಮ್ಮ ಅಭಿಮಾನ. ಆದರೆ ಇಂಥ ಪ್ರಕ್ರಿಯೆಯಲ್ಲಿ ಬೇರೆಯವ್ರನ್ನ ಹೀಯಾಳವಾಗಿ ಅವಾಚ್ಯವಾಗಿ ನಿಂದಿಸೋದಿಲ್ಲ, ಅದು ಯಾರಿಗೂ ಕೂಡ ಶೋಭೆ ಇಲ್ಲ ಅನ್ನೋ ಒಂದು ಮೆಸೇಜನ್ನು ಕೊಡಬೇಕಾಗತ್ತೆ. ಅದರ್ವೈಸ್ ಇದು ಕಂಟಿನ್ಯೂ ಆಗುತ್ತೆ, ಇಲ್ಲ ಮಾಡಿದ್ದೆಲ್ಲ ಸರಿ ಅನ್ನೋ ರೀತಿ ಕಂಟಿನ್ಯೂ ಆಗುತ್ತೆ. ಈ ಕೇಸು ಯಾವಾಗ ಎರಪ್ಟ್ ಆಯ್ತಲ್ಲ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಈಗ ಇವರು ರಮ್ಯಾಗೇನೋ ಬೈದ್ಬಿಟ್ರು, ಸುಪ್ರೀಂ ಕೋರ್ಟ್ ಹಂಗಿದ್ರೆ ಏನು ಅಬ್ಸರ್ವೇಷನ್ ಕೊಟ್ಟಿದೆ ಹೈಕೋರ್ಟ್ ವಿಚಾರವಾಗಿ? ಯಾವ ರೀತಿ ಬೇಲನ್ನು ಕೊಡ್ತಾರಪ್ಪ ಇಲ್ಲಿ ಹೈಕೋರ್ಟು, ವಿವೇಚನೆಯೇ ಬಳಸಿಲ್ಲ ಇಲ್ಲಿ. ಈ ರೀತಿ ಆತರಾತರವಾಗಿ ಯಾಕೆ ನಿರ್ಧಾರವನ್ನು ಕೈಗೊಂಡ್ರಿ, ಸೋಜಿಗ ಅನಿಸುತ್ತೆ, ಆಶ್ಚರ್ಯ ಅನಿಸುತ್ತೆ, ವಂಡರ್ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಅಬ್ಸರ್ವೇಷನ್ ಕೊಡ್ತಾರೆ, ಸುಪ್ರೀಂ ಕೋರ್ಟ್ ಬೈದ್ಬಿಡ್ತಾರೆ. ಸೊ ಇದು ಮ್ಯಾಟ್ರ್ ಆಗುತ್ತಲ್ವ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೋಡೋದಾದರೆ ರಮ್ಯಾ ಅವರು ಕಾನೂನು ಹೋರಾಟಕ್ಕೆ ಕೈ ಹಾಕ್ತಿರುವಂಥದ್ದು 100% ಸರಿ ಇದೆ. ಅಟ್ ದ ಸೇಮ್ ಟೈಮ್ ರಕ್ಷಿತ್ ಅವ್ರದ್ದು ಒಂದು ಪೋಸ್ಟ್ ಕೂಡ ಈಗ ವೈರಲ್ ಆಗ್ತಾ ಇದೆ. ಮನಸ್ಥಿತಿ ಅಥವಾ ಅವರ ಒಂದು ಮೆಂಟಲ್ ಟ್ರಾಮಾ ಹೆಂಗಿರುತ್ತೋ ಸ್ವಲ್ಪ ಕರುಣೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಅದೇ ಕರುಣೆ ಇರಲಿ ಅಂತ ದರ್ಶನ್ ಪರವಾಗಿ ಅಥವಾ ಏನು ಕೇಳ್ಕೊತಿದ್ದಾರೆ ಅಂತ ವಿಶ್ಲೇಷಣೆಗಳಾಗ್ತಾ ಇದೆಯಲ್ಲ, ಅದೇ ವಿಚಾರವಾಗಿ ಮತ್ತೊಬ್ಬ ಹೆಣ್ಣಿನ ಬಗ್ಗೆನೂ ಈ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾಗ ಅದನ್ನು ಏನು ಆ ವಿಚಾರವಾಗಿ ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್ ಮಾಡೋದು ಸರಿನಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸೊ ಇಲ್ಲಿ ಒಂದು ದರ್ಶನ್ ಪರ ಇಲ್ಲ ದರ್ಶನ್ ವಿರುದ್ಧ ಅಂತ ನೋಡ್ತಾ ಇದ್ದಾರೆ ಹೊರತು ಇಲ್ಲಾಗಿರುವಂಥ ಕೆಲಸ ಏನು ಅಥವಾ ಇಲ್ಲಾಗಿರುವಂಥ ಆರೋಪಗಳೇನು, ಆ ಆರೋಪಗಳನ್ನು ನೀವು ವಿರೋಧ ಮಾಡೋದು ಅಥವಾ ಆರೋಪಗಳನ್ನು ಆರೋಪ ಅಂತ ಹೇಳೋದು ತಪ್ಪು ಅನ್ನೋದಾದರೆ ಸಮರ್ಥನೆಯನ್ನು ಕೂಡ ಮಾಡಬಾರ್ದಲ್ವಾ. ಆ ಪ್ರಕ್ರಿಯೆ ಅದರಲ್ಲೂ ಕೂಡ ನ್ಯೂಟ್ರಲ್ ಆಗಿರಬೇಕು. ಸೊ ಯಾರ ಪರವೂ ಯಾವುದ್ರ ಪರವೂ ನಿಲ್ಲಬಾರ್ದು. ದರ್ಶನ್ ಫ್ಯಾನ್ಸ್ ಏನು ಮಾಡ್ತಾ ಇದ್ದಾರೆ, ಏನು ಹುಚ್ಚಾಟಗಳನ್ನು ಮಾಡಿದ್ರು. ಆ ಪ್ರಥಮ ವಿಚಾರದಲ್ಲಿ ಪ್ರಥಮ ಅವ್ರದ್ದು ಬಿಡಿ, ಅವ್ರದ್ದು ಒಂಥರ ಅವ್ರದ್ದೇ ಒಂದು ಪ್ರಚಾರ ಅಂತೆಲ್ಲ ಆರೋಪ ಮಾಡ್ತಾರೆ. ಬಟ್ ಸ್ಟಿಲ್ ಅವ್ರ ವಿರುದ್ಧ ಅದೊಂದು ರೀತಿ ಅಟ್ಯಾಕ್ ಆಯಿತು. ಅಥವಾ ಇನ್ನೊಬ್ಬರ ವಿರುದ್ಧ ಯಾವುದೋ ಜಗ್ಗೇಶ್ವರನ್ ಪ್ರಕರಣದಲ್ಲಿ ಏನಾಯಿತು ಈ ಹಿಂದೆ ಅಂತ ನೋಡಿದ್ವಿ, ಚಿತ್ರೀಕರಣ ನಡೀತಾ ಇರುವಂಥ ಸಂದರ್ಭದಲ್ಲಿ. ಸೊ ಹೀಗೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡಿದ್ರೆ ಸಾದಾ ಸೀದಾ ಅಟ್ಯಾಕ್ ಮಾಡುವಂಥದ್ದೇ ಒಂದು ದೊಡ್ಡ ಅಭಿಮಾನ ಅಂತ ಹೇಳೋದಾದರೆ ಇದು ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮಾಡಿದ ಅವಮಾನ ಅಂತ ಕರಿಬೇಕಾಗುತ್ತೆ. ಯಾಕಂದರೆ ಅಂಥದ್ದೊಂದು ಏನು ಫ್ಯಾನ್ ಬೇಸನ್ನು ಅಂಥದ್ದೊಂದು ಸಂಪ್ರದಾಯವನ್ನು ಯಾವ ಹಿರಿಯ ನಟರು ಕೂಡ ಹಾಕೊಟ್ಟಿರಲಿಲ್ಲ. ಸೊ ಇದು ಎಲ್ಲೋ ಒಂದು ಕಡೆ ಅಭಿಮಾನ ಅಂತ ಹೇಳ್ಕೊಂಡು ದುರಭಿಮಾನವನ್ನು ತೋರಿಸಿ ಮತ್ತೆ ಅವರ ನಾಯಕನಿಗೆ ಅಥವಾ ಅವರ ಸೋಕಾಳ್ ಏನು ಅಂತ ಕರ್ಕೋತಾರಲ್ಲ ಬಾಸು ಅಥವಾ ಏನು ದೇವರು ಅಂತ ಅವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಸೊ ಈ ವಿಚಾರದಲ್ಲಿ ದರ್ಶನ್ ಕೂಡ ಮಧ್ಯೆ ಪ್ರವೇಶ ಮಾಡಬೇಕಾಗುತ್ತೆ. ಕನಿಷ್ಠ ಮಾತನಾಡೋಕ್ಕಾಗಲಿಲ್ಲ ಅಂದರೆ ಒಂದು ಪೋಸ್ಟ್ ಏನಾದರೂ ಮಾಡಬೇಕಾಗುತ್ತೆ. ಯಾರ ವಿರುದ್ಧನೂ ಕೂಡ ನನ್ನ ಮೇಲೆ ಅಭಿಮಾನ ಇರಲಿ, ಆದರೆ ಬೇರೆಯವ್ರ ಮೇಲೆ ಈ ರೀತಿ ಅಟ್ಯಾಕನ್ನು ಮಾಡುವಂಥದ್ದು, ವಾಗ್ದಾಳಿಗಳನ್ನು ವೈಯಕ್ತಿಕವಾಗಿ ಮಾಡುವಂಥದ್ದನ್ನು ನಿಲ್ಲಿಸಿ ಅಂತ. ಸೊ ಇವರು ಸೌಜನ್ಯ ಪರ ಮಾತನಾಡಿ ಅಂತ ಕೇಳುವಂಥ ನ್ಯಾಯಕ್ಕೆ ಆಗ್ರಹ ಮಾಡುವಂಥ ಫ್ಯಾನ್ಸು ಅದೇ ಒಂದು ಮತ್ತೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡ್ತಾರೆ. ಅಂದರೆ ಕೆಲವರೆಲ್ಲ ಹುಡುಗಿಯರ ಪ್ರೊಫೈಲ್ಗಳಲ್ಲಿ ಫೇಕ್ ಅಕೌಂಟ್ಗಳನ್ನು ಇಟ್ಕೊಂಡು ಅಟ್ಯಾಕ್ ಮಾಡೋದು ಇಂಥವೆಲ್ಲ. ಸೊ ಹಂಗಾದ್ರೆ ರೇಣುಕಾಸ್ವಾಮಿ ಮಾಡಿರೋ ತಪ್ಪೇ 100%. ಅವರು ಅಷ್ಟಿನ ಮೆಸೇಜನ್ನು ಕಳಿಸಿದ್ರು, ಇದೆಲ್ಲ ಆಯಿತು ಸರಿ. ಅದಕ್ಕೆ ವಾಪಸ್ ಅವರು ಪ್ರತಿಯಾಗಿ ಸಿಕ್ಕಿದ್ದು ಸರಿನಾ? ಹಂಗಾದ್ರೆ ಇದು ಅರಣ್ಯ ನ್ಯಾಯನಾ? ಸೊ ಯಾರಾದರೂ ದರ್ಶನ್ ವಿರುದ್ಧ ಮಾತಾಡಿದ್ರೆ ಎದ್ದು ಬಂದು ನುಗ್ಗಿಬಿಟ್ಟು ಹೊಡೆದು ಬಿಡೋದ? ಮೀಡಿಯಾ ಬಗ್ಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮೀಡಿಯಾ ತೋರಿಸ್ತಾರೆ ಏನೇನೋ. ಸೊ ಒಂದು ರೀತಿ ಅರಣ್ಯ ನ್ಯಾಯ. ಇವ್ರಿಗೆ ಯಾವುದು ರೂಲ್ಸು ಇಲ್ಲ, ಕಾನೂನು ಇಲ್ಲ, ಸಂವಿಧಾನನೂ ಇಲ್ಲ, ಕೋರ್ಟು ಕಚೇರಿ ಪೊಲೀಸು ಏನೂ ಇಲ್ಲ. ಇವ್ರು ಮಾಡಿದ್ದೇನೆ. ಹಂಗಾದ್ರೆ ನಾಳೆ ದರ್ಶನ್ ಇನ್ನೇನೋ ಮಾಡಿದ್ರೆ ಅದನ್ನು ಸಮರ್ಥಿಸ್ಕೊತಾರ? ಸೊ ಈ ಹುಡುಗರು ಯಾರಿದ್ದಾರೆ ಅಥವಾ ಫ್ಯಾನ್ಸ್ ಅಂತ ಕರ್ಸ್ಕೊಂಡಂಥ ಅವರ ಅಪ್ಪ ಅಮ್ಮ ಸ್ವಲ್ಪ ಬುದ್ಧಿ ಹೇಳೋಂಥ ಸಮಯ ಬಂದಿದೆ. ಜೊತೆಗೆ ಸಮಾಜದಲ್ಲಿ ಇಂಥವನ್ನ ಎದುರಿಸೋಕ್ಕೆ ಅವಕಾಶ ಇದೆ ಮತ್ತು ಸ್ಕೋಪ್ ಇದೆ ಮತ್ತು ಸರಿಯಾದ ಶಿಕ್ಷೆ ಆಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ರಮ್ಯಾ ಅವರು ಕೂಡ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆ ಮೂಲಕ ಇದು ಇಷ್ಟಕ್ಕೆ ಅಲ್ಲ, ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಅಥವಾ ಬೇರೆ ಬೇರೆ ಪ್ರಕರಣದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಹಿಳೆಯರ ರಕ್ಷಣೆ ಪರವಾಗಿ
ತೀರಾ ನಾವು ಯಾರನ್ನು ಅಟ್ಯಾಕ್ ಮಾಡಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ ಆದರೂ ಬೆಳೆಯುತ್ತೆ. ಆ ಮಟ್ಟಿಗೆ ಒಂದು ಕೇಸ್ ಸ್ಟಡಿ ಆಗಾದರೂ ಕೂಡ ಇದನ್ನು ರಿಯಾಕ್ಟ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ರಮ್ಯ ಅವ್ರು ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಪಟೇಲ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗುವಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ವಾದವನ್ನು ಮಾಡಬೇಕಾದ್ರೂ ಕೂಡ ನ್ಯಾಯಮೂರ್ತಿಗಳು ಕೇಳ್ತಾರೆ, ಅವ್ರು ಯಾರು ಫ್ಯಾನ್ಸಾ, ಕೊಲೆ ಆದಂಥ ಸಂದರ್ಭದಲ್ಲೂ ಫೋಟೋ ತೆಗೆಸೋ, ಆ ದಕ್ಷಿಣ ಭಾರತದಲ್ಲಿ ಅದೊಂದು ಟ್ರೆಂಡ್ ಇದೆ ಅಂತ ಹೇಳೋ ಮುಖಾಂತರ ದಕ್ಷಿಣ ಭಾರತಕ್ಕೆ ಒಂದು ರೀತಿಯ ಮುಜುಗರ ಆಗುವ ರೀತಿಯಾದಂಥ ಒಂದು ಅಭಿಪ್ರಾಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಂದರೆ ಫ್ಯಾನ್ಸ್ ಯಾವ ಮಟ್ಟಕ್ಕಾದರೂ ಹೋಗ್ತಾರೆ ಅಂತ ಅದು ಮತ್ತೆ ರುಜುವಾತಾಗ್ತದೆ. ಆಮೇಲೆ ದರ್ಶನ್ ಯಾವ ಕಾರಣಕ್ಕೋಸ್ಕರ ಜೈಲಿಗೆ ಹೋಗಿದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿಗಳ ಜೊತೆನೂ ಕೂಡ ಕಾಣಿಸ್ಕೊಂಡ್ರು. ಯಾವ ಲೆವೆಲ್ಗೆಲ್ಲ ಹೇಳ್ತಾ ಇದ್ದಾರೆ, ಈ ರೀತಿಯಾಗೆಲ್ಲ ಮಾಡಬೇಡಿ, ಮತ್ತೆ ಕೆಟ್ಟ ಹೆಸರನ್ನು ತರುವಂಥ ಕೆಲಸ ಮಾಡಬೇಡಿ, ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಏನಾಗುತ್ತೆ ಅನ್ನುವಂಥ ಭಯ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಅವರ ಒಂದು ಬೇಜವಾಬ್ದಾರಿತನ, ಬೇಕಾಬಿಟ್ಟಿಯಾಗಿ ಮಾತು, ದರ್ಶನ್ ಈ ಸಂದರ್ಭದಲ್ಲಿ ಎಂಟ್ರಿ ಆಗದೆ ಹೋದರೆ ಮತ್ತಷ್ಟು ಮಸಿ ಬಳಿಯುವಂಥ ಕೆಲಸವನ್ನು ದರ್ಶನ್ಗೆ ಅವ್ರ ಫ್ಯಾನ್ಸ್ಗಳೇ ಮಾಡ್ತಾರೆ. ಇದು ಅಂಧಾಭಿಮಾನಿಗಳ ಅತಿರೇಕ ಅಂತಲೇ ಕರಿಬೋದು. ಹಿಂದೆ ಇದೇ ಥರದ ಒಂದು ಸಿಚುವೇಶನ್ ಸೃಷ್ಟಿಯಾಗಿತ್ತು. ದರ್ಶನ್ ರವ್ರದ್ದು ಬಿರುಗಾಳಿ ಸಿನಿಮಾ ರಿಲೀಸ್ ಆಗಿತ್ತು. ಅದೇ ಸಂದರ್ಭದಲ್ಲಿ ಸುದೀಪ್ ರವರ ಮೈ ಆಟೋಗ್ರಾಫ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಇವತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಎಕ್ಸು ಸಾಮಾಜಿಕ ಜಾಲತಾಣಗಳಿದೆ. ಅವತ್ತು ಯಾವುದೇ ಸಾಮಾಜಿಕ ಜಾಲತಾಣಗಳಿರಲಿಲ್ಲ. ಬಿರುಗಾಳಿ ಸಿನಿಮಾ ಮತ್ತು ಸುಂಟರಗಾಳಿ ಸಿನಿಮಾ ಮತ್ತು ಮೈ ಆಟೋಗ್ರಾಫ್ ಸಿನಿಮಾ ಒಂದೇ ದಿನ ಬಿಡುಗಡೆ ಆಗೋದು, ಅಕ್ಕಪಕ್ಕ ಥಿಯೇಟ್ರಲ್ಲಿದ್ದು. ಅವತ್ತು ಕೂಡ ಪರಸ್ಪರ ಅಭಿಮಾನಿಗಳು ಅತಿರೇಕಕ್ಕೆ ಹೋದರು, ಹೊಡೆದಾಡ ಮಟ್ಟಕ್ಕಾಗಿತ್ತು, ಪರಸ್ಪರ ನಿಂದನೆಗೆ ಇಳಿದಿದ್ರು. ಒಂಚೂರು ಹೆಚ್ಚು ಕಡಿಮೆ ಆದರೆ ಅವತ್ತು ಏನು ಬೇಕಾದರೂ ಆಗಬೇಕಾಗಿತ್ತು. ಅದಾದ ಬಳಿಕ ದರ್ಶನ್ ಫ್ಯಾನ್ಸ್ ಕೂಡ, ಯಾಕಂದರೆ ಅವರು ಮಾಸ್ ಸಿನಿಮಾಗಳನ್ನ ಕೊಟ್ಟರು, ದರ್ಶನ್ ಫ್ಯಾನ್ಸ್ಗಳು ಇನ್ಕ್ರೀಸ್ ಆದರು. ಒಂಥರ ಅಂಧಾಭಿಮಾನಿಗಳು. ಅವರು ಬಹುಶಃ ಯಾವುದೂ ಥಿಂಕ್ ಮಾಡಲ್ಲ. ಅಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಆಯಿತಾ. ಒಂದಷ್ಟು ಜನ ತರಲೆಗಳು ಇದ್ದಾರೆ. ಈ ತರಲೆಗಳು 10 ಜನ ಮಾಡುವಂಥದ್ದು, ಉಳಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೆಟ್ಟ ಹೆಸರಾಗಿರ್ತಕ್ಕಂಥದ್ದು. ಎಸ್, ಇವತ್ತು ದೇಶದಲ್ಲಿ ಒಂದೇ ಒಂದು ಆಶಾಕಿರಣ, ನ್ಯಾಯದ ಆಶಾಕಿರಣ ಅಂತ, ಅದು ಕೋರ್ಟ್ ಕಟಕಟೆಗಳು ಮತ್ತು ಕೋರ್ಟ್ನ ತೀರ್ಪುಗಳು. ಅನೇಕ ಕೋರ್ಟ್ನ ತೀರ್ಪುಗಳು ಮತ್ತು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಇವತ್ತಿನ ಯುದ್ಧಗಳಲ್ಲಿ, ಸಾಮಾಜಿಕ ನ್ಯಾಯಗಳಲ್ಲಿ, ಕೋರ್ಟ್ ನ್ಯಾಯಗಳಲ್ಲಿ ತಾವು ಗಮನಿಸಿರ್ಬೋದು. ಅನೇಕ ಪ್ರಕರಣಗಳಲ್ಲಿ ಉಳ್ಳವರ ಪರವಾಗಿರ್ತಕ್ಕಂಥ ತೀರ್ಪುಗಳು ಬಂದಿರತಕ್ಕಂಥದ್ದು. ಸಾರ್ವಜನಿಕ ವಲಯದಲ್ಲಿ ಅನೇಕ ವಿಮರ್ಶೆಗಳು, ಚರ್ಚೆಗಳು ನಡೀತಿರ್ತಕ್ಕಂಥದ್ದು. ಈ ಎಲ್ಲ ಚರ್ಚೆಗಳು, ವಿಮರ್ಶೆಗಳ ನಡುವೆ ಕೋರ್ಟ್ ಆಶಾಕಿರಣ ಯಾಕಂತ ಹೇಳಿದ್ರೆ, ಕೆಲವು ಪ್ರಕರಣಗಳ ಕೋರ್ಟ್ ಅಬ್ಸರ್ವೇಷನ್ ಇದೆಯಲ್ಲ, ಆ ಅಬ್ಸರ್ವೇಷನ್ನೇ ಒಂದಷ್ಟು ಇದು ಜನಸಾಮಾನ್ಯರು ಕೂಡ ಕೋರ್ಟ್ ನ್ಯಾಯ ಕೊಡಿಸುತ್ತೆ, ಅಂತಿಮವಾಗಿ ಕೋರ್ಟ್ ಒಂದು ನ್ಯಾಯ ಕೊಡುತ್ತೆ ಅನ್ನೋ ಒಂದು ಆಶಾಕಿರಣ ಇರುತ್ತೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಭಾಳಷ್ಟು ಅಬ್ಸರ್ವೇಷನನ್ನು ಮಾಡಿದರು. ಎಲ್ಲ ಒಂದು ಕಡೆ ಅವರು ಪರೋಕ್ಷವಾಗಿ ಹೇಳಿದರು, ಹೈಕೋರ್ಟ್ ತರಾತುರಿಯಲ್ಲಿ ಇವರಿಗೆ ಬೇಲನ್ನು ಕೊಟ್ಟಿದೆ, ಮತ್ತು ಅವರು ಬೇಲನ್ನು ಕ್ಲೈಮ್ ಮಾಡಿಕೊಂಡಿದ್ದು ಮತ್ತು ಬೇಲ್ ಕೊಟ್ಟಿದ್ದು, ಆಮೇಲೆ ಬೇಲ್ ಕೊಟ್ಟಾದ ಮೇಲೂ ಕೂಡ ಅವರು ಆರೋಗ್ಯದ ದೃಷ್ಟಿಯಿಂದ ತೆಗೆದುಕೊಂಡಿದ್ದು, ಅದಾದ ಬೆಳವಣಿಗೆಗಳನ್ನು ಕೂಡ ಕೋರ್ಟು ಗಮನಿಸ್ತು. ತಾವು ಹೇಳಿದ್ರೆ ಫ್ಯಾನ್ಸ್ಗಳು ಸಂಬಂಧಪಟ್ಟಾಗೆ ಫ್ಯಾನ್ಸ್ಗಳು ಇಷ್ಟೊಂದು ಅಂಧಾಭಿಮಾನಿಗಳಿದೆ. ಎಸ್, ಹೌದು, ನಿಮಗೆ ದಕ್ಷಿಣದ ರಾಜ್ಯಗಳಲ್ಲಿ ಮಾತ್ರ ಈ ಥರದ ಫ್ಯಾನ್ಸ್ ಕ್ರೇಜ್ ಇರ್ತಕ್ಕಂಥ, ಅದು ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ತಕ್ಕಂಥ, ಆಂಧ್ರ ಇರ್ತಕ್ಕಂಥ. ಮತ್ತು ನಿಮಗೆ ಕೇರಳದಲ್ಲಿ ಆ ಥರದ್ದು ಫ್ಯಾನ್ಸ್ಗಳ ಗುದ್ದಾಟ, ಹೊಡೆದಾಟಗಳು ಕಡಿಮೆ. ಆದರೆ ಎಸ್, ಸಾಮಾನ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರಂಭ ದಿನದಲ್ಲೂ ಕೂಡ ನಟಿ ರಮ್ಯರವರು ಅವರು ಸ್ಥಿತಿ ಪ್ರಜ್ಞೆಯಿಂದ ಧ್ವನಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೊಲೆ ಆಯಿತು. ಕೊಲೆ ಆದ ನಂತರ ಗಂಡನ ಕಳೆದುಕೊಂಡಳು ಕೂಡ ಹೆಣ್ಣು. ಅವರ ಆ ಮಗು, ಆಕೆ ಆವತ್ತು ಗರ್ಭಿಣಿಯಾಗಿದ್ಲು. ಅವತ್ತಿನ ಪರಿಸ್ಥಿತಿ ಇಟ್ಕೊಂಡು ಡೇ ಒನ್ದಲ್ಲೂ ಕೂಡ ರಮ್ಯರವರು ಅದನ್ನು ವಿರೋಧಿಸ್ಕೊಂಡು ಬಂದಿದ್ದರು. ಹಾಗಂತ ಡಿ ಫ್ಯಾನ್ಸ್ಗಳ ಪ್ರಕಾರ ಅದನ್ನು ಸಮರ್ಸ್ಕೊಳ್ಬೇಕು. ಆದರೆ ಯಾವ ನಾಗರಿಕ ಸಮಾಜದಲ್ಲಿ ಯಾರೂ ಕೂಡ ಇದು ಸಮರ್ಥನೆಗೆ ಆಗತಕ್ಕಂಥ ವಿಷಯ ಅಲ್ಲ. ಅವತ್ತು ಕೂಡ ರಮ್ಯರವರು ನ್ಯಾಯ ಸಿಗಬೇಕಂತ ಹೇಳಿದ್ರು. ಮೊನ್ನೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನನ್ನು ನೋಡಿ ಮತ್ತು 10 ದಿನಗಳ ಕಾಲ ಜಡ್ಜ್ಮೆಂಟ್ ಗಡುಬಿಟ್ಟಿದ್ದು ನೋಡಿ, ಮತ್ತು ಹೈಕೋರ್ಟ್ ಯಾವ ಆಧಾರದ ಮೇಲೆ ಇವರಿಗೆ ಬೇಲ್ ಕೊಡ್ತಂಥ ಕೆಲವೊಂದು ಪ್ರಶ್ನೆಗಳನ್ನು ನೋಡಿ, ಜನಸಾಮಾನ್ಯರು ಕೂಡ ಈ ದೇಶದಲ್ಲಿ ನ್ಯಾಯ ಸಿಗುವ ಭರವಸೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಹಾಗಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ರಾವ್ ಇನ್ನೇನು ಆರೋಪಿ, ಅಪರಾಧಿ ಆಗೇ ಬಿಟ್ಟರು, ಜೈಲು ಶಿಕ್ಷೆ ಕೊಟ್ಟೇ ಬಿಡ್ತು ಅಂತ ಅವರೇನು ಹೇಳಿಲ್ಲ. ಆದರೆ ಆ ಫ್ಯಾನ್ಸ್ ನಡೆದುಕೊಳ್ಳೋ ರೀತಿ ಇದೆಯಲ್ಲ, ಬಹುಶಃ ಅದು ದರ್ಶನ್ಗೆ ಮತ್ತು ಅವ್ರ ಕುಟುಂಬಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಮತ್ತು ಇಂಥ ಸೂಕ್ಷ್ಮವಾದ ಸಂದರ್ಭದಲ್ಲಿ, ಯಾಕಂದರೆ ಇದೊಂಥರ ಸೂಕ್ಷ್ಮ ಸಂದರ್ಭ. ಈಗ ಅವರು ಕೊಲೆ ಆರೋಪಿ, ದರ್ಶನ್ ರವರು ಕೊಲೆ ಆರೋಪಿ. ಹಾಗಾಗಿ ಅವರು ಕೂಡ, ಯಾಕಂತ ಹೇಳಿದ್ರೆ, ಅವರು ಸಾಮಾಜಿಕ ಜಾಲತಾಣದ ದರ್ಶನ್ ಏನಾದರೂ ಕಮೆಂಟ್ ಮಾಡಿದರೆ ಅದಕ್ಕೆ ಒಂದಷ್ಟು ಓಗೋಡೋರಿದ್ದಾರೆ. ಅವರ ಫ್ಯಾನ್ಸ್ಗಳು ಕೂಡ, ಇಲ್ಲ ನಮ್ಮ ಡಿ ಬಾಸ್ ಹೇಳಿದ್ದಾರೆ, ನಾವು ಮಾತನಾಡಬಾರ್ದು ಅಂತೇಳಿ. ಬಹುಶಃ ದರ್ಶನ್ ರಾವ್ ಆರಂಭದ ದಿನಗಳಲ್ಲೂ ಕೂಡ ಅವರು ಜೈಲಿಗೆ ಹೋಗುವ ಮುನ್ನ ಅಥವಾ ಬೇಲಾದ ನಂತರ
ದಿನಗಳಲ್ಲೂ ಕೂಡ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಯಾರೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು, ಯಾರನ್ನು ಕೂಡ ಅಶ್ಲೀಲವಾಗಿ ನಿಂದಿಸಬಾರ್ದು, ಯಾರಿಗೂ ಕೂಡ ಅಸಹ್ಯವಾಗಿ ಪ್ರತಿಕ್ರಿಯೆಯನ್ನು ಕೊಡಬಾರ್ದು, ಯಾರಿಗೂ ಕೂಡ ಬೆದರಿಕೆಗಳನ್ನು ಹಾಕಬಾರ್ದು, ಯಾರಿಗೂ ಕೂಡ ತೊಂದರೆಯನ್ನು ಕೊಡಬಾರ್ದು. ನೀವು ಈ ಎಲ್ಲ ಕೃತ್ಯವನ್ನು ಮಾಡಿದರೆ ನೀವು ಯಾರು ನನ್ನ ಫ್ಯಾನ್ಸ್ ಅಲ್ಲ, ನನಗೆ ಒಂದು ಸೆಕೆಂಡ್ ಇದರಿಂದ ತೊಂದರೆ ಆಗುತ್ತೆ, ನನ್ನ ಘನತೆಗೆ ಧಕ್ಕೆ ಆಗುತ್ತೆ, ನನ್ನ ಕೋರ್ಟ್ ಕಟಕಟೆಗಳ ಕೇಸ್ಗಳಿಗೆ ಧಕ್ಕೆ ಆಗುತ್ತೆ ಅಂತೇಳಿ ಒಂದಷ್ಟು ರಿಕ್ವೆಸ್ಟ್ ಮಾಡಿ ಒಂದಷ್ಟು ಗದರಿಸಿದರೆ ಬಹುಶಃ ಇಂಥ ಸ್ಥಿತಿಗತಿಗಳು ನಡೀತಿರಲಿಲ್ಲ. ಎಸ್, ನಿಮಗೆ ರಮ್ಯಾರವರ ಪೂರ್ವಾಶ್ರಮದ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರ ಚಲನಚಿತ್ರ ಬದುಕು, ರಾಜಕೀಯ ಬದುಕು ಮತ್ತು ಆ ಕಮೆಂಟ್ಸ್ಗಳು ನೋಡಿದ್ರೆ ಎಂಥವ್ರಿಗೂ ಕೂಡ ಅದು ಬೇಸರ ಆಗುತ್ತೆ. ನೀವು ಇಂಥ ಅನೇಕ ಕಮೆಂಟ್ಸ್ಗಳನ್ನು ಡಿ ಫ್ಯಾನ್ಸ್ ಅಂತೇಳಿ ಕರೆದುಕೊಳ್ತಕ್ಕಂಥವ್ರು ಅನೇಕರು ಬೇರೆ ಬೇರೆ ಹೆಸರಿಗೆ ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಈ ಥರದ ಬೆದರಿಕೆಗಳನ್ನು ಹಾಕುವಂಥದ್ದು, ನಿಂದನೆ ಮಾಡುವಂಥದ್ದಾಗಿದೆ. ರಮ್ಯಾ, ನೀವು ಸ್ಥಿತಪ್ರಜ್ಞೆ ಇರ್ತಕ್ಕಂಥ ಹೆಣ್ಮಗಳು, ಅನೇಕ ವಿಚಾರಗಳಲ್ಲಿ, ಸಮಾಜದ ಅನೇಕ ವಿಚಾರಗಳಲ್ಲಿ ಅವರು ಸಾಮಾಜಿಕ ಜಾಲತಾಣ ಮುಖಾಂತರ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಅಭಿಪ್ರಾಯ ವಾಕ್ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು, ಎಲ್ಲರೂ ಕೂಡ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಹಕ್ಕು ಇರ್ತಕ್ಕಂಥದ್ದು. ಹಾಗಂತ ಅಭಿಪ್ರಾಯನ ಒಳ್ಳೆ ರೀತಿಯಲ್ಲಿ ವ್ಯಕ್ತಪಡಿಸೋಂಥವ್ರಿಗೆ ಕೆಟ್ಟದಾಗಿ ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಅದು ಕೂಡ ಈ ದೇಶದ ವಾಕ್ ಸ್ವಾತಂತ್ರ್ಯನ ದುರುಪಯೋಗಪಡಿಸ್ಕೊಂಡಂತೆ. ರಮ್ಯಾರವರು ಹೇಳಿದ್ರಲ್ಲಿ ತಪ್ಪಿಲ್ಲ. ಆದರೆ ಅವರ ಡಿ ಫ್ಯಾನ್ಸ್ ಹೆಸರಿನಲ್ಲಿ ಆ ಫ್ಯಾನ್ಸ್ಗಳು ಅವರ ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದ ನಡೆದುಕೊಳ್ಳೋದು ರೀತಿ ಇದೆಯಲ್ಲ, ಇದು ಎಲ್ಲೊಂದು ಕಡೆ ನಾಗರಿಕ ಸಮಾಜಕ್ಕೆ ಅಸಹ್ಯ ಅನಿಸ್ತಿರ್ತಕ್ಕಂಥದ್ದು. ಒಬ್ಬ ಮಹಿಳೆ ಪರವಾಗಿ ನಿಂತಿದ್ದಾರೆ ಮತ್ತು ಅವರು ಧರ್ಮಸ್ಥಳದ ವಿಚಾರವೂ ಕೂಡ ಅವರು ನಿಂತಿರ್ತಕ್ಕಂಥದ್ದು ಮತ್ತು ಅನೇಕ ವಿಚಾರಗಳಲ್ಲೂ ಕೂಡ ಅವರು ಸಮಾಜದ ಯಾವುದೇ ವಿಚಾರಗಳಲ್ಲೂ ಕೂಡ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಸರಿ ತಪ್ಪು ಮತ್ತೊಂದು ವಿಮರ್ಶೆಗಳಾಗಬೇಕು, ಟೀಕೆಗಳು ಕೂಡ ಆರೋಗ್ಯಕರ ಟೀಕೆಗಳಾಗಬೇಕು. ಇಲ್ಲಿ ಅಸಹ್ಯ ಟೀಕೆಗಳಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ನಾವು ರಮ್ಯಾವ್ರನ್ನ ಮೆಚ್ಚಬೇಕು. ಯಾಕಂದರೆ ರಮ್ಯಾ ಅವರು ಧೈರ್ಯ ಮಾಡಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾ ಇದ್ದಾರೆ. ಈಗೆಲ್ಲ ಈಸಿ, ನಿಮಗೆ ಸೈಬರ್ ಪೊಲೀಸರು ಇದನ್ನು ಪತ್ತೆ ಹಚ್ತಾರೆ. ಬಹುಶಃ ಇದರಿಂದ ಒಂದಷ್ಟು ಪಾಠ ಕಲಿತಂಗಾಗುತ್ತೆ. ಮತ್ತೆ ಇಂಥ ಪ್ರಕರಣಗಳು ಮರುಕಳಿಸಿದಂತೆ ಕೂಡ ಇದು ಎಲ್ಲ ಒಂದು ಕಡೆ ಇದು ಉಳಿದವ್ರಿಗೂ ಕೂಡ ಪಾಠ ಆಗುತ್ತಂತ ಹೇಳ್ಬೋದು.